ಒಳಗೆಲ್ಲ ಹತ್ಕೊಂಡ್ಬಿಡೋದು ಆಲ್ರೆಡಿ ಒಳಗೆಲ್ಲ ಹತ್ಕೊಂಡ್ಬಿಡೋದು ಅಲ್ಲಾಡ್ತಿಲ್ಲ ಜಾಮ್ ಆಗೈತೆ ಅದೇನೋ ಆಗ್ತಾನೆ ಇಲ್ಲ ಏನೂ ಆಗಿಲ್ಲ. ಇಲ್ಲ ಇಲ್ಲಿ ಸುತ್ತೋಗ್ಬಿಡೋ ಸರ್, ಇಲ್ಲೇ ಬಸ್ ಮಾಡ್ಬಿಡೋದು. ಈಗ ಯಾಕೆ ಹೌದೇ ನಿಮ್ಮ ಅಂಗಡಿ ಹಿಂದೆ ತಾನೇ ಬರೋದು ಬಂದ ಹುಳಿಯಾರು ಪಟ್ಟಣ ಪಂಚಾಯಿತಿ ಆದಮೇಲೆ ತುಂಬ ಅವಘಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇಲ್ಲಿ ನಮ್ಮ ಸಿಟಿ ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಈ ಊರಿಗೆ ತುಂಬ ಅವಶ್ಯಕತೆ ಅಂತಂದರೆ ಫೈರ್ ಇಂಜಿನ್ ಒಂದು ಬೇಕೇ ಬೇಕಾಗಿದೆ. ಯಾಕೆ ಅಂದರೆ ಈಗ ಮೊನ್ನೆ ಕೆಂಚಮ್ಮನ ತೋಪ ಹತ್ರ ಒಂದು ಇನ್ಸಿಡೆಂಟ್ ಆಯಿತು. ತೋಟ ತುರಿದೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಿನ್ನೆ ಸೋಮಜ್ಜನಪಾಳ್ಯದಲ್ಲಿ ಸುಮಾರು ಒಂದು 10-15 ಎಕರೆ ಜಮೀನೇ ಉರಿದೋಗೈತೆ, ತೋಟ ಉರಿದೋಗೈತೆ. ಈಗ ಹಿಂಗೆ ಮುಂದಕ್ಕೆ ನಡೀತಾ ಇದ್ರೆ ಯಾವ್ದಾದ್ರು ಅಪ್ಪಿತಪ್ಪಿ ಮನೆಗಳೇನಾದ್ರು ಸುಟ್ಟೋಗಂಥ ವಿಷಯ ಬಂದರೆ ಯಾರು ಮನುಷ್ಯರು ಉಳಿಸಾರು ಯಾರು? ಈ ಆಡಳಿತ ನಮ್ಮೂರಿಗೊಂದು ಫೈರ್ ಇಂಜಿನ್ ಒಂದು ಬೇಕೇ ಬೇಕಾಗಿದೆ. ಹಾಗಾಗಿ ಇದು ಸರ್ಕಾರಕ್ಕೊಂದು ಮನವಿ ಮಾಡ್ತಾ ಇದ್ದೀವಿ, ಹುಳಿಯಾರಿಗೆ ಒಂದು ಫೈರ್ ಇಂಜಿನ್ ಬೇಕೇ ಬೇಕಾಗಿದೆ. ಏನಾಗ್ತಿದೆ ಅಂತಂದರೆ, ಒಂದು ಹುಳಿಯಾರು ಅಂತಕ್ಕಂಥದ್ದು ತಾಲೂಕಾಗೋದಕ್ಕೆ ಎಲ್ಲ ನಿರೀಕ್ಷೆ ಇರ್ತಕ್ಕಂಥ ಒಂದು ನಗರ. ಆದರೆ ಇದರಲ್ಲಿ ಏನು ಅವಶ್ಯಕತೆ ಇದೆ, ಆ ಪೊಟೆನ್ಷಿಯಲ್ ಇದೆ, ಅದು ಯಾವುದನ್ನು ಕೂಡ ಈ ಸರ್ಕಾರಗಳು ಆಗಿರ್ಬೋದು, ಇಲ್ಲಿನ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಕಲ್ಪಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾಕಂದರೆ ಈ ಒಂದು ವಾರದಲ್ಲಿ ಹತ್ತತ್ರ 4 ಅಗ್ನಿ ಅವಘಡಗಳು ನಮ್ಮ ಹುಳಿಯಾರ್ನಲ್ಲಿ ಆಗಿದೆ, ಹುಳಿಯಾರ್ ಸುತ್ತಮುತ್ತದಲ್ಲಿ. ಇವತ್ತು ಎಲ್ಲೂ ಕೂಡ ಜೀವಹಾನಿ ಆಗಿಲ್ಲ, ಆದರೆ ಇವತ್ತು ಸಾಕಷ್ಟು ಪರಿಸರ ಹಾನಿ, ಮರಗಿಡಗಳು ಹೋಗಿದ್ದಾವೆ. ಮೊನ್ನೆ ಒಂದು ಕೆಂಚಮ್ಮ ತೋಪಿನ ಮುಂದೆ ನಡೆದಿರ್ತಕ್ಕಂತಹ ಏನು ಅಗ್ನಿ ಅವಘಡ ಇದೆ, ಅಲ್ಲಿ 16 ಎಕರೆ ತೆಂಗಿನ ತೋಟ ಉರಿದೋಗಿದೆ. ಇವತ್ತು ಕೊಬ್ಬರಿ ರೇಟ್ ತುಂಬ ಜಾಸ್ತಿ ಆಗಿದೆ ಅಂತ ಜನ ಕಾಯ್ತಾರಂಥ ಸಂದರ್ಭದಲ್ಲಿ ಈ ರೀತಿ ಅಗ್ನಿ ಅವಘಡಗಳಾಗಿ ತೋಟಗಳು ಉರಿದೇ ಹೋದರೆ ರೈತರಿಗೆ ಯಾರು ಪರಿಹಾರ ಕೊಡ್ತಾರೆ? ಇವತ್ತು ಮತ್ತು ಇನ್ನೊಂದು, ನಿನ್ನೆ ರಾತ್ರಿ ಸೋಮಜ್ಜನಪಾಳ್ಯದಲ್ಲಿ ಅಲ್ಲಿ ಕೂಡ ಅಗ್ನಿ ಅವಘಡ ಆಗಿದೆ. ಎಷ್ಟೋ ಸಣ್ಣ ಪುಟ್ಟ ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ತವೆ, ಹಕ್ಕಿ ಪಕ್ಷಿಗಳು ಸತ್ತೋಗ್ತವೆ. ಇದಕ್ಕೆ ಯಾರು ಕೂಡ ಕೇಳೋರೇ ಇಲ್ವಾ? ಇವತ್ತು ಅಧಿಕಾರ ವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಕರ್ನಾಟಕ KSRTC ಅಂದರೆ ರಸ್ತೆ ಸಾರಿಗೆ ನಿಗಮ ಅಂದರೆ ಇಡೀ ದೇಶದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿದ್ದಂಥ ಒಂದು ಸಾರಿಗೆ ವ್ಯವಸ್ಥೆ. ಆದರೆ ಇವತ್ತು ಎಷ್ಟರ ಮಟ್ಟಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಹಾಳಾಗೋಗಿದೆ ಅಂತಂದರೆ, ಇವತ್ತು ನಡು ರೋಡ್ಗಳಲ್ಲಿ KSRTC ಬಸ್ಗಳು ಉರಿತಾ ಇದ್ರು ಕೂಡ ಈ ಸರ್ಕಾರಕ್ಕೆ ಆ ಬಸ್ಗಳನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಒಂದು ಯೋಗ್ಯತೆ ಇಲ್ಲ ಅಂತ ಇವತ್ತು ನಾನು ಹೇಳ್ತಾ ಇದ್ದೇನೆ. ಯಾಕೆಂತಂದರೆ ಇವತ್ತು ಯಾವುದೂ ಜೀವಹಾನಿ ಆಗಿಲ್ಲ. ಅಕಸ್ಮಾತ್ ಅದರಲ್ಲಿ 40-50 ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಿರ್ತಾರೆ. ನೈಟ್ ಹೊತ್ತಾಗಿದ್ರೆ ಅದು ಆಲ್ರೆಡಿ ಯಾರಾದರೂ ಒಂದು 10-15 ಜನ ಸತ್ತೋಗ್ತಿದ್ರು, ಆರಾಮಾಗಿ ಮಲಗಿರ್ತಿದ್ರು, ಏನಾಗಿಲ್ಲ ಅಂತ. ಬಸ್ಗಳು ಹತ್ತಿರ್ದೋದ್ರೆ ಜನಗಳಿಗೆ ಜೀವಕ್ಕೆ ಯಾರು ಹೊಣೆ? ಇವತ್ತು ಅಧಿಕಾರ ವ್ಯವಸ್ಥೆಯವರು, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, AC ಕಾರ್ಗಳಲ್ಲಿ ಆರಾಮಾಗಿ ಜಾಲಿ ಮಾಡಿಕೊಂಡು ಮಂತ್ರಿ ಸ್ಥಾನಕ್ಕೋಸ್ಕರ, ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ದೆಹಲಿಗೆ ಹೋಗಿ ಕುತ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದ್ಸಲಿ ನೋಡಬೇಕು ಹಳ್ಳಿಗಳಲ್ಲಿ ಜನರ ಪರಿಸ್ಥಿತಿ ಯಾವ ಥರ ಆಗಿದೆ, ಜನರ ಜೀವನ ಯಾವ ಥರ ದುಸ್ಥಿತಿಗೆ ಹೋಗಿದೆ ಅಂತ ಒಂದು ಸ್ವಲ್ಪ ಈ ಕಡೆ ಕಣ್ಣಾಯಿಸಿ ನೋಡಬೇಕು. ಇದೇ ರೀತಿ ಮುಂದುವರೆದ್ರೆ ಜನರೆಲ್ಲರೂ ಕೂಡ ತಿರುಗಿ ಬೀಳ್ತಾರೆ ಸರ್ಕಾರ ಆಡಳಿತದ ವ್ಯವಸ್ಥೆ ವಿರುದ್ಧ. ತಕ್ಷಣ ಎಚ್ಚೆತ್ಕೊಂಡು ಒಂದು ಸುಗಮವಾದಂತಹ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಒಂದು ಗುಣಮಟ್ಟದ ಬಸ್ಗಳನ್ನು ಕಲ್ಪಿಸೋದಾಗಿರ್ಬೋದು. ಮತ್ತು ಒಂದು ಆಗ್ರಹ ಮಾಡೋದು, ಹುಳಿಯಾರಿಗೆ 100% ಅತ್ಯಂತ ವೇಗವಾಗಿ ತುರ್ತಾಗಿ ಒಂದು ಫೈರ್ ಇಂಜಿನ್ ಆಫೀಸನ್ನು ಮಾಡಬೇಕು. ಅದು ಮಾಡೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಹುಳಿಯಾರು ಇಷ್ಟು ದೊಡ್ಡ ಒಂದು ನಗರ ಆಗಿರೋದ್ರಿಂದ, ಒಂದು ತಾಲೂಕು ಕೇಂದ್ರ ಆಗೋದ್ರಿಂದ ಇಲ್ಲಿಗೊಂದು ಯಾವಾಗಲೂ ರಿಸರ್ವ್ ವೆಹಿಕಲನ್ನು ಹುಳಿಯಾರಿಗೆ ನಿಲ್ಲಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಪತ್ರಕರ್ತರ ಸಮ್ಮೇಳನ